ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಬ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಬಂದುಬಿಟ್ಟು ಮೊದಲನೇ ವಿಡಿಯೋದ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಯಾರೆಲ್ಲ ಆ ವಿಡಿಯೋನ ಮೊದಲನೇ ವಿಡಿಯೋ ನೋಡಿಲ್ವೋ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಮ್ಯಾಟ್ರ್ ಏನಪ್ಪ ಅಂದರೆ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ಸೊ ಸೀನ್ ಏನಪ್ಪ ಅಂದರೆ, ನಾವು ಗಾನುಮಾಗೆ ಮುಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ತುಂಬ ಚಳಿ ಇತ್ತು. ಸೊ ಅದಕ್ಕೋಸ್ಕರ ಲೈಟಾಗಿ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೈವೇನಲ್ಲಿ ನಿಲ್ಲಿಸಿದ್ದೆ. ನಂತರ ಸುಮಾರು 6:30 ಅಷ್ಟರೊಳಗೆ ನಾವು ಮತ್ತು ಟಿ ಟಿ ಇಬ್ಬರು ಕೂಡ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನನ ರೀಚ್ ಆಗಿದ್ವಿ. ನೀವು ನೋಡ್ಬೋದು ಟಿ ಟಿಯಿಂದ ಒಬ್ಬೊಬ್ಬರೇ ಇಳೀತಾ ಇದ್ದಾರೆ. ಇನ್ನು ನಮ್ಮ ದೊಡ್ಡಕ್ಕ ಅಂತೂ ಗಾನುಮನ ಎತ್ಕೊಂಡು ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಇಳಿತಾ ಇದ್ದಾರೆ. ಇನ್ನು ನನ್ನ ಕಾರಲ್ಲಿ ಸ್ವಲ್ಪ ಜನ ಮಕ್ಕಳು ಬಂದಿದ್ದರು. ಅವರು ಕಾರ್ ಇಳ್ದಿದ್ದ ತಕ್ಷಣ ಮತ್ತೆ ಟಿ ಟಿಗೆ ಬಂದು ಎಲ್ಲರೂ ಇಳ್ಕೊಂಡವ್ರಾ ಇಲ್ವಾ ಏನು ಎತ್ತ ಅಂತ ಮತ್ತೆ ಡಬಲ್ ಚೆಕ್ ಮಾಡಿಕೊಂಡು ಆಮೇಲೆ ಹೋದರು. ಚಿನ್ನ ಮೂಗ್ ಟಚ್ ಆಗುತ್ತೆ ಅವಳು ಪಾಪಗೆ. ಅಕ್ಕ ತೆಗೆದ್ಬಿಡಕ್ಕ, ಏನಾಗಲ್ಲ. ಸೊಂಟಕ್ಕೆ ಹಾಕೊಂಡಿದ್ಯಾ ಪಾಪನ? ನೀನು ಸರಿಯಾಗಿ ಎತ್ಕೋ. ಅಮ್ಮ ಹೊರಡೋದ? ಬೇರೆ ಏನಾದ್ರು ಬ್ಯಾಗ್ ಎತ್ಕೊಬೇಕಾ ಬಾಬು? ನೀನು ಏನು ಕೂತ್ಕೊಂತೀನಿ ಅಂದ್ರೆ ವೀಲ್ ಚೇರ್ ಮೇಲೆ ಕುಣಿಸ್ತೀವಿ. ಡೋರ್ ಹಾಕ, ಹಾಯ್ ಮಾಡಿ ಅಂತೆ. ಡೋರ್ ಹಾಕ್ತೀನ. ಏನ್ ಬೇಕಕ್ಕ? ರಾತ್ರಿಗಿಂತ ಟಿ ಟಿ ಹಗಲೊತ್ತಲ್ಲಿ ಬೆಳಕಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದರೆ ಅವರು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದ್ರು. ಇನ್ನು ನಾನು ಮಾತ್ರ ದೇವಸ್ಥಾನದ ಮೇನ್ ಗೇಟ್ ಹತ್ರನೇ ಪಾರ್ಕ್ ಮಾಡಿಸ್ಕೊಂಡೆ. ಯಾಕಂದರೆ ದೂರ ಇಳಿಸಿ ಮತ್ತೆ ವೀಲ್ ಚೇರಲ್ಲಿ ತಳ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ನಾನು ಆ ರೀತಿ ಮಾಡಿದೆ. ಸೊ ನಾನು ಕಾರ್ನ ಮೇನ್ ಗೇಟ್ ಹತ್ರ ನಿಲ್ಲಿಸಿ ವೀಲ್ ಚೇರಲ್ಲಿ ಇಳಿಯೋ ಅಷ್ಟರೊಳಗೆ ದೊಡ್ಡಕ್ಕ, ಚಿಕ್ಕಕ್ಕ, ಅಮ್ಮ, ಮಕ್ಕಳು ಎಲ್ಲರೂ ಕೂಡ ದೇವಸ್ಥಾನ ಹತ್ರಕ್ಕೆ ಬಂದಿದ್ದರು. ಸೊ ನಾವು ದೇವಸ್ಥಾನಕ್ಕೆ ಹೋಗಿರೋದಕ್ಕೂ ಸೂರ್ಯ ಹುಟ್ಟೋದಕ್ಕೂ ಎರಡಕ್ಕೂ ಟೈಮ್ ಪರ್ಫೆಕ್ಟಾಗಿತ್ತು, ಕರೆಕ್ಟಾಗಿತ್ತು. ಇನ್ನು ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವರಾಗಿರೋದ್ರಿಂದ ಇದು ನಾನು ಹೋಗ್ತಾ ಇರೋದು ಮೊದಲೇನಲ್ಲ. ಬಟ್ ಆದರೂ ಪ್ರತಿ ಸಾರಿ ಹೋಗುವಾಗಲೂ ಅಲ್ಲಿರೋ ದೇವರ ನಾಮಕ್ಕೆ ಮತ್ತು ಅಲ್ಲಿರೋ ಒಂದು ಪಕ್ಷಿಗಳ ಚಿಲಿಪಿಲಿನಾದ ಎಲ್ಲ ತುಂಬ ಒಂದು ನೆಮ್ಮದಿಯನ್ನು ಕೊಡುತ್ತೆ. ಸ್ವಾಮಿ ಈ ಕಡೆ ಬಾ. ಸೊ ಫೈನಲಿ ಎಲ್ಲರೂ ದೇವಸ್ಥಾನ ಒಳಗಡೆ ಎಂಟರ್ ಆದ್ವಿ. ನೇತ್ರ ಮಾತ್ರ ಪಾಪುಗೆ ಮುಡಿ ಕೊಡೋದಕ್ಕಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಳೋದಕ್ಕೆ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದರು. ಒಂದೊಂದು ಟಿಕೆಟ್ ಕೂಡ 20 ರೂಪಾಯಿ ಆಗುತ್ತೆ. ಇನ್ನು ಗಾನುಮ ಅಂತೂ ಎಲ್ಲೋ ನನ್ನ ಕರ್ಕೊಬಂದ್ಬಿಟ್ಟಿದ್ದಾರಲ್ವಾ, ಇದು ಯಾವುದಿದು ನಮ್ಮ ಮನೆ ಥರ ಇಲ್ಲ, ಎಲ್ಲ ಕಡೆ ಹಸಿರಾಗಿದೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ಬಟ್ ಗಲಾಟೆ ಅಂತೂ ಮಾಡ್ತಿರ್ಲಿಲ್ಲ, ಸೈಲೆಂಟಾಗಿದ್ಲು. ಈ ರೀತಿಯಾಗಿ ಗಾನುಮಗೆ ಮುಡಿ ಕೊಡೋ ಕಾರ್ಯಕ್ರಮ ಮುಂದುವರಿತು. ಕೆಳಗಡೆ ಇಟ್ಕೊಮ್ಮ ಕೈ ಇದು ಹಿಂದೆ ಕಳ್ಕೊಂಡ ఊతుందిలేమ్మా వచ్చిందను ఆడికొచ్చిందా
ಕೊನೆಗೂ ಗಾನುಮಾಗೆ ಮುಡಿ ಕೊಟ್ಟಿದ್ದಾಯಿತು. ಬಟ್ ನಾನು ಮಾತ್ರ ಆಚೆನೇ ಕೂತ್ಕೊಂಡಿದ್ದೆ ಡೋರ್ ಹತ್ರ, ಯಾವ ರೀತಿ ಕಾಣ್ತಾಳೋ ನನ್ನ ಮಗಳು, ಹೆಂಗೋ ಏನೋ ಅಂತ. ಸ್ಟಾರ್ಟಿಂಗಲ್ಲಿ ಅವಳನ್ನ ನೋಡಿದ ತಕ್ಷಣ 1 ಸೆಕೆಂಡ್ ಶಾಕ್ ಆದೆ. ಆಮೇಲೆ ಅವಳ ಫೇಸ್ ಕಟ್ ನೋಡಿದ್ಮೇಲೆ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಸೊ ತುಂಬ ಖುಷಿಯಾಗೋಯ್ತು. ಇನ್ನು ಅಮ್ಮ ಕೂಡ ಅಷ್ಟೇ, ಅವಳ ಕಿವಿ ಹತ್ರ ಭುಜದ ಮೇಲೆ ಬಿದ್ದಿರೋ ಕೂದಲನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ನನಗೂ ಕೂಡ ಅಷ್ಟೇ ತುಂಬ ಭಯನೇ ಆಗಿಬಿಟ್ಟಿತ್ತು. ಅವಳಿಗೆ ಮುಡಿ ತೆಗ್ಸೋವರೆಗೂ ನಾನು ಅನ್ಕಂಫರ್ಟಬಲ್ ಫೀಲಲ್ಲೇ ಇಟ್ಕೊಂಡು ಕುತ್ಕೊಬಿಟ್ಟಿದ್ದೆ ಗಟ್ಟಿಯಾಗಿ, ಎಲ್ಲಿ ಬ್ಲೇಡ್ ಟಚ್ ಆಗಿಬಿಡ್ತು ಅವಳ ತಲೆಗೆ ಅಂತೇಳ್ಬಿಟ್ಟು. ಹಂಗೂ ಅವಳು ಕೂದಲು ತೆಗಿಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಅಂತೇಳ್ಬಿಟ್ಟು ಮೊಬೈಲಲ್ಲಿ ಕಾರ್ಟೂನ್ ಕೂಡ ಹಾಕಿದ್ವಿ. ಅದು ನೋಡ್ಕೊತ ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ಲು. ಆಂಜಣ್ಣರು ಕೂಡ ಅಡಿಕೆ ಇಟ್ಕೊಂಡಿದ್ರಂತೆ, ಹಾಗಾಗಿ ಗಾನಮ್ಮಗೆ ಮುಡಿ ಆದಮೇಲೆ ಗಗನ್ಗೂ ಕೂಡ ಮುಡಿ ತೆಗೆದ್ರು. ಆಮೇಲೆ ಆಂಜಣ್ಣ ಕೂಡ ಮುಡಿ ತೆಗ್ಸ್ಕೊಳ್ಳೋಕ್ಕೆ ರೆಡಿ ಆದರು, ಅವ್ರಿಗೂ ಕೂಡ ಮುಡಿ ತೆಗೆದ್ರು. ಇದಾದಮೇಲೆ ಪಾಪು ಬಟ್ಟೆ ಮರ್ತ್ಬಿಟ್ಟಿದ್ದೆ ನಾನು. ಕಾರೊಳಗಡೆ ಹೋಗಿ ಬಟ್ಟೆ ತೊಗೊಂಬರೋಷ್ಟ್ರೊಳಗಡೆ ಗಗನ್ನು ಮತ್ತು ಆಂಜಣ್ಣವರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು. ಆಮೇಲೆ ನಾನು ಬಂದು ಪಾಪು ಬಟ್ಟೆ ತೆಗೆದು ಸ್ವಲ್ಪ ಮೈಯೆಲ್ಲ ಇನ್ನೂ ಕ್ಲೀನಾಗಿ ಒದ್ರಿದ್ದೆ. ಅಷ್ಟಕ್ಕೆ ದೊಡ್ಡಕ್ಕ ಬಿಸಿನೀರು ತೊಗೊಂಬಂದರು. ತೊಗೊಂಬರ್ತಿದ್ದಂಗೆ ನಾನು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ನೀರು ಕರೆಕ್ಟಾಗಿದೆ ಅಂತೆಲ್ಲ ಚೆಕ್ ಮಾಡಿ ಪಾಪುಗೆ ಅಲ್ಲಿ ಸ್ನಾನ ಮಾಡಿಸಿದ್ವಿ. ಸ್ನಾನ ಮಾಡಿಸಿ ಆದಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ಪೂಜೆಲ್ಲ ಮುಗಿಸ್ಕೊಂಡು ನಾನು ಗಾನಮ್ಮನ ಹೊರಗಡೆ ಕರ್ಕೊಂಬಂದ್ಬಿಟ್ಟೆ. ಯಾಕಂದರೆ ಒಳಗಡೆ ರಶ್ ಇರೋದ್ರಿಂದ ಅವಳು ತುಂಬ ಅಳ್ತಾ ಇದ್ಲು. ಹಾಗಾಗಿ ಸಮಾಧಾನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಶ್ರೀ ಹತ್ರ ಕರ್ಕೊಂಬಂದು ಸಮಾಧಾನ ಮಾಡಿಸಿದೆ ಸ್ವಲ್ಪ ಹೊತ್ತು. ಆಮೇಲೆ ಅವ್ರು ಕೇಳಿದ್ರು ಅಮ್ಮ ಎಲ್ಲ ಎಲ್ಲೋದ್ರು ಅಂತ ಹೇಳಿಬಿಟ್ಟು. ದೇವಸ್ಥಾನ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ. ಆಗ ಅವರು ನನಗೆ ಐಡಿಯಾ ಕೊಟ್ಟರು, ದೇವಸ್ಥಾನ ಸುತ್ತ ಇನ್ನೂ ವೀಡಿಯೋಗಳೆಲ್ಲ ಮಾಡಿಲ್ಲ, ಅದೆಲ್ಲ ನೀನು ಕ್ಲಿಪ್ ಕೊಟ್ಟು ತೊಗೊಬರ್ಬೇಕು ಅಂತ ಹೇಳಿದ್ರು. ನಂಗೆ ಗಾನಮ್ಮನ ಸ್ವಲ್ಪ ಸುಧಾರಿಸ್ಬಿಟ್ಟು ಅಲ್ಲಿ ಮಕ್ಕಳು ಕೈ ಕೊಟ್ಬಿಟ್ಟು ನಾನು ಆಮೇಲೆ ವೀಡಿಯೋ ಕ್ಲಿಪ್ ಎಲ್ಲ ತೊಗೊಬರೋಕ್ಕೆ ಅಂತ ಹೋದೆ. జగత్తునందు శుక్లకృష్ణములని 2 మార్గములు ముఖ్యములుగా ఉన్నవి. అందు మొదటి మార్గము వలన జన్మరాశి, రెండవ దాని వలన పునర్జన్మము కలుగు.
ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಒಂದು ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಮೇನ್ ಎಂಟ್ರೆನ್ಸ್ ಆಗಿತ್ತು. ಜನರೆಲ್ಲ ಇದರಿಂದನೇ ಒಳಗಡೆ ಬರ್ತಾಯಿದ್ರು. ಆದರೆ ದೇವಸ್ಥಾನದ ಹಿಂದುಗಡೆಯಿಂದ ದೇವರ ದರ್ಶನಕ್ಕೆ ಬರಬಾರ್ದು ಅಂತೇಳಿ ಆಮೇಲೆ ಮುಂದುಗಡೆ ಒಂದು ಇವಾಗ ಹೊಸದಾಗಿ ಮೇನ್ ಎಂಟ್ರೆನ್ಸ್ ಓಪನ್ ಮಾಡಿದ್ದಾರೆ. ಫಸ್ಟ್ಗಿಂತ ಈಗ ತುಂಬ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಮಾಡ್ತಾನೆ ಇದ್ದಾರೆ, ಅದೊಂದು ಒಳ್ಳೆ ವಿಚಾರ. ಸೊ ದೇವಸ್ಥಾನ ಎಲ್ಲ ನೋಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲೇ ನಮ್ಮನ್ನು ಲಕ್ಷ್ಮಣ್ಣ ಮತ್ತು ಅವರಿಬ್ಬರು ಮಕ್ಕಳು ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲರೂ ನಮ್ಮನ್ನು ಜಾಯ್ನ್ ಆದರು. ಸೊ ಈ ಕಂಟಿನ್ಯೂ ಆಗಿ ಈ ಜರ್ನಿ ಪೂರ್ತಿಯಾಗಿ ನಮ್ಮ ಚಿಕ್ಕಮ್ಮ ಅವರು ನಮ್ಮ ಜೊತೆನೇ ಇರ್ತಾರೆ. ಸೊ ಇವರು ಸ್ವಲ್ಪ ಲೇಟಾಗಿ ನಮ್ಮನ್ನು ಜಾಯ್ನ್ ಆದರು, ಬಟ್ ಸ್ಟಿಲ್ ಓಕೆ, ಪರವಾಗಿಲ್ಲ. ಅಮ್ಮ ಎತ್ಕೊಂಡ್ತೀಯ ಪಾಪನ? ಸೊ ಇಲ್ಲಿಗೆ ಮುಳಬಾಗಿಲು ವ್ಲಾಗ್ ಅನ್ನೋದು ಕಂಪ್ಲೀಟ್ ಆಯಿತು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗಿದು. ಇದಾದ ಮೇಲೆ ಎಲ್ಲರೂ ಟಿ ಟಿ ಹತ್ಕೊಂಡ್ರು, ನಾನು ಕೂಡ ಹೋಗಿ ಕಾರಲ್ಲಿ ಕೂತ್ಕೊಂಡೆ. ನೆಕ್ಸ್ಟ್ ನಾನು ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.